ಹಾಯ್ ನಮಸ್ಕಾರ ಎಲ್ಲರಿಗೂ ಕವಿತಾ ಜಿ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ತೊಳೆದು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಇಲ್ಲಿ ದೇವಸ್ಥಾನಕ್ಕೆ ಬಂದೆ. ಚಾಮುಂಡಿ ಟೆಂಪಲ್ ಇದು, ಚಾಮುಂಡೇಶ್ವರಿ ದೇವಸ್ಥಾನ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಅಷ್ಟು ಚೆನ್ನಾಗಿ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ರಶ್ ಇರೋದ್ರಿಂದ. ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಬಂದೆ. ಈಗ ರಾತ್ರಿ ಆಗಿರೋದ್ರಿಂದ ಸಾಯಂಕಾಲ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಈಗ ಸ್ವಲ್ಪ ಮಾವಿನಕಾಯಿ ಊರಿಂದ ತಂದಿದ್ದರು, ಅದನ್ನು ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಮಾವಿನಕಾಯಿ ಎಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ಟೆಯಿಂದ ಒರೆಸ್ಬಿಟ್ಟು ತೇವಾಂಶ ಇಲ್ಲದೆ ಇರೋ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಎರಡು ಭಾಗ ಮಾಡಿ ಇಟ್ಕೋಬೇಕು ಮಾವಿನಕಾಯಿಗಳನ್ನೆಲ್ಲ. ಎಲ್ಲ ಹುಳ ಇದ್ದರೆ ಕಾಣಿಸುತ್ತೆ, ಹಾಗಾಗಿ ಎಲ್ಲ ಹುಳ ಇರೋದೆಲ್ಲ ನೀಟಾಗಿ ನೋಡಿಬಿಟ್ಟು ಚೆಕ್ ಮಾಡಿ ಹಾಕ್ಕೋಬೇಕು ನಾವು. ಎಲ್ಲ ಕಟ್ ಮಾಡಿ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಫ್ಯಾನ್ ಗಾಳಿಗೆ ಒಂದು ಬಟ್ಟೆ ಮೇಲೆ ಹರಡ್ಬಿಟ್ಟು ಚೆನ್ನಾಗಿ ಒಂದು ನೈಟೆಲ್ಲ ಹಾಕಬೇಕು. ಆನಂತರ ತಿರುಗದಿನ ಮೆಂತ್ಯ ಪೌಡರ್, ಮೆಂತ್ಯ ಮತ್ತು ಸಾಸಿವೆ ಹುರಿದಿಟ್ಕೊಂಡಿದ್ದೆ, ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕಲ್ಲುಪ್ಪು ತೊಗೊಂಡಿದ್ದೀನಿ, ಅರಿಶಿಣ ಪೌಡರು ಮತ್ತು ಇಂಗು, ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಮೆಂತ್ಯ ಮತ್ತು ಸಾಸಿವೆ ಪೌಡರ್ಗೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಮನೆಯಲ್ಲೆಲ್ಲ ಖಾಲಿ ಆಗಿತ್ತು, ಮನೇಲಿ ಮಾಡಿದ್ದು, ಹಾಗಾಗಿ ಅಂಗಡಿನಲ್ಲೇ ತಂದೆ ಅರ್ಜೆಂಟಿಗೆ ಇರಲಿ ಅಂತೇಳಿ. ಅದಕ್ಕೇ ಕಲ್ಲುಪ್ಪು ಮತ್ತು ಬೆಳ್ಳುಳ್ಳಿ, ಕಾಯಿಸಿ ಆರಿಸಿರುವಂಥ ಎಣ್ಣೆ, ಇಂಗು, ಅರಿಶಿಣ ಪೌಡರು ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಈ ಥರ ಆಗುತ್ತೆ ನೋಡಿ. ಮಿಕ್ಸ್ ಮಾಡಿದರೆ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು, ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ತಿಂಗಳನ್ಗಟ್ಲೆ ಇಟ್ಕೊಂಡು ತಿನ್ಬೋದು ಉಪ್ಪಿನಕಾಯಿನ. ಈಗ ಫೋರಮ್ ಮಾಲ್ಗೆ ಹೋಗೋಣ ಅಂತ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು, ಹಾಗೆ ಮಕ್ಕಳೆಲ್ಲ ಆಟ ಆಡ್ಕೊಳ್ಳೋಣ ಅಂತೇಳಿ ಹೇಳ್ತಾಯಿದ್ರು. ಫೋರಮ್ ಮಾಲಿಗೆ ಬಂದಿದ್ದೀವಿ. ಟೈಮ್ ಝೋನು ಇದೆ ಫೋರಮ್ ಮಾಲ್ನಲ್ಲಿ, ಅಲ್ಲಿ ಬಂದಿದ್ದೀವಿ. ಇಲ್ಲಿ ತುಂಬಾ ಗೇಮ್ಸ್ಗಳಿದ್ದಾವೆ ಆಟ ಆಡಲಿಕ್ಕೆ, ಮಕ್ಕಳಿಗೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೇಮ್ಸ್ ಎಲ್ಲ, ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಚೆನ್ನಾಗಿ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ. ಒಂದೊಂದು ಗೇಮ್ಸ್ಗಳಲ್ಲಿ ಪಾಯಿಂಟ್ಸ್ ಸಿಗ್ತವೆ, ಹಾಗೆ ಗಿಫ್ಟ್ಸ್ ಎಲ್ಲ ಸಿಗ್ತವೆ ಒಂದೊಂದು ಗೇಮ್ಗಳಲ್ಲಿ. ಜಾಸ್ತಿ ನಮ್ಮ ಮಕ್ಕಳೆಲ್ಲ ಜಾಸ್ತಿ ಗೇಮ್ಸ್ ಆಡಿರೋದಂದರೆ ಗಿಫ್ಟ್ಸ್ ಎಲ್ಲ ಸಿಗ್ತವೆ ಒಂದೊಂದು ಗೇಮ್ಸ್ ಆಡಿದರೆ. ಅಂಥವೆಲ್ಲ ಜಾಸ್ತಿ ಆಡಿಲ್ಲ ಇವರು, ಒಂದೇ ಒಂದು ಗೇಮ್ ಮಾತ್ರ ಆಡಿದರು. ಅದರಲ್ಲಿ ಕೀ ಬೆಂಚ್ ಏನೋ ಸಿಕ್ಕಿದೆ ಗಿಫ್ಟು.